ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಶುಕ್ರನ ಅಧಿಪತ್ಯಕ್ಕೊಳಪಟ್ಟ ತುಲಾರಾಶಿಯವರು ನೋಡಲು ಆಕರ್ಷಕ ವ್ಯಕ್ತಿಗಳು. ಈ ರಾಶಿಯ ಚಿಹ್ನೆಯೇ ಸೂಚಿಸುವಂತೆ ನಿಷ್ಪಕ್ಷಪಾತಿಯುಳ್ಳವರು. ಇವರ ಗುಣಸ್ವಭಾವಗಳ ಕುರಿತು ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾರಾಶಿ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತುಲಾರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ಬುದ್ಧಿವಂತರು ಇವರು. ತುಲಾರಾಶಿಯವರು ಎಲ್ಲಾ ರೀತಿಯ ಭೌತಿಕ ಸೌಕರ್ಯಗಳನ್ನು ಆನಂದಿಸಲು ಬಯಸುತ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಕೊರತೆಯನ್ನು ಅನುಭವಿಸುವುದಿಲ್ಲ. ಅವರು ಸಕ್ರಿಯ ಜನರು ಮತ್ತು ನಿರಂತರವಾಗಿ ಒಂದು ವಿಷಯ ಅಥವಾ ಇನ್ನೊಂದನ್ನು ಆಕ್ರಮಿಸಿಕೊಂಡಿರುತ್ತಾರೆ. ಇದು ಅವರ ಯಶಸ್ಸಿನ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅವರು ಸೋಮಾರಿತನವನ್ನು ಬದಿಗಿಡುತ್ತಾರೆ. ತುಲಾರಾಶಿಯವರು ಎಷ್ಟು ಬುದ್ಧಿವಂತರು ಎಂದರೆ ಅವರು ತಮ್ಮ ಉದ್ದೇಶವನ್ನು ಯಾವುದೇ ವಿಧಾನದಿಂದ ಪರಿಹರಿಸಬಲ್ಲರು. ಅವರು ಆಶಾವಾದಿಗಳು ಮತ್ತು ತಟಸ್ಥವಾಗಿರಲು ಪ್ರಯತ್ನಿಸುತ್ತಾರೆ. ಇವರು ಹಲವಾರು ಸ್ನೇಹಿತರನ್ನು ಹೊಂದಿರುತ್ತಾರೆ ಮತ್ತು ಅವರ ಸ್ನೇಹಿತರಿಗಾಗಿ ಹಣ ಮತ್ತು ಸಮಯವನ್ನು ವ್ಯಯಿಸುತ್ತಾರೆ. ತುಲಾರಾಶಿಯವರು ಉತ್ತಮ ಮತ್ತು ಸಾಮರಸ್ಯದ ಕುಟುಂಬ ಸಂಬಂಧಗಳನ್ನು ಹೊಂದಲು ಇಷ್ಟಪಡುತ್ತಾರೆ ಮತ್ತು ಅವರೊಂದಿಗೆ ಪ್ರಯಾಣಿಸಲು ಇಷ್ಟಪಡುತ್ತಾರೆ. ತುಲಾರಾಶಿಯವರು ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಹೇಗೆ ಮತ್ತು ಇತರರೊಂದಿಗೆ ಹೇಗೆ ಬೆರೆಯುವುದು ಎಂದು ತಿಳಿದಿದ್ದಾರೆ. ಅವರು ಇತರರ ಕಡೆಗೆ ತಮ್ಮ ಭಾವನೆಗಳಲ್ಲಿ ಪ್ರಾಮಾಣಿಕರು ಮತ್ತು ಶುದ್ಧರಾಗಿದ್ದಾರೆ. ಅವರು ಪ್ರೀತಿಯ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅವರು ಯಾವಾಗಲೂ ತಮ್ಮ ಮುಖದಲ್ಲಿ ನಗುವನ್ನು ಹೊಂದಿರುತ್ತಾರೆ ಮತ್ತು ಹೃದಯದಲ್ಲಿ ಪ್ರೀತಿಯನ್ನು ಹೊಂದಿರುತ್ತಾರೆ. ಅವರು ಐಷಾರಾಮಿ ಮತ್ತು ಸುಗಂಧ ದ್ರವ್ಯಗಳನ್ನು ಪ್ರೀತಿಸುತ್ತಾರೆ. ಅವರು ಒಳ್ಳೆಯ ಬಟ್ಟೆಗಳನ್ನು ಪ್ರೀತಿಸುತ್ತಾರೆ ಮತ್ತು ತಮ್ಮ ದೈಹಿಕ ನೋಟವನ್ನು ಗಮನಿಸುತ್ತಾರೆ. ಅವರು ಕಲಾಕೃತಿಗಳ ಅಭಿಜ್ಞರು ಹೌದು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಆಯುರ್ವೇದ, ಕೃಷಿ ವಿಜ್ಞಾನ, ಗ್ರಂಥಾಲಯ ವಿಜ್ಞಾನ, ಪತ್ರಿಕೋದ್ಯಮ, ಹೋಮಿಯೋಪತಿ, ರೇಡಿಯಾಲಜಿ, ಸೌಂದರ್ಯಶಾಸ್ತ್ರ, ಜವಳಿ, ಇಂಜಿನಿಯರಿಂಗ್ ವೃತ್ತಿ ತುಲಾರಾಶಿಯವರಿಗೆ ಲಾಭದಾಯಕ. ಇದು ವೃತ್ತಿಪರ ವಲಯದಲ್ಲಿ ಸಹಾಯಕವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಅವರು ಸಾಕಷ್ಟು ಜ್ಞಾನ ಮತ್ತು ಬೌದ್ಧಿಕತೆಯುಳ್ಳವರು. ಈ ವಿಷಯದ ಬಗ್ಗೆ ಸೂಕ್ತವಾದ ಕೊಡುಗೆಯನ್ನು ನೀಡಬಲ್ಲವರು. ಸಹವಾಸವನ್ನು ಅವರು ಇಷ್ಟಪಡುತ್ತಾರೆ. ಅವರು ಟೀಮ್ವರ್ಕ್ಗೆ ಪ್ರಾಮುಖ್ಯತೆ ನೀಡುತ್ತಾರೆ, ಆದರೆ ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವರು ದೂರ ಉಳಿಯುವ ಸಾಧ್ಯತೆಯಿದೆ. ತುಲಾರಾಶಿಯವರು ಔಷಧ, ಕಲಾಕೃತಿಗಳು, ಜವಳಿ, ವಜ್ರ ಮತ್ತು ಮನರಂಜನೆಯಲ್ಲಿ ಉದ್ಯಮಶೀಲತೆಯಿಂದ ಪ್ರಯೋಜನಗಳನ್ನು ಪಡೆಯಬಹುದು. ಡೈರಿ ಸಾಕಾಣಿಕೆ ಮತ್ತು ಆಹಾರ ಸಂಬಂಧಿತ ವ್ಯಾಪಾರವು ಅವರಿಗೆ ಪ್ರಯೋಜನಕಾರಿಯಾಗಿದೆ. ಅವರು ಅತ್ಯುತ್ತಮ ವಿನ್ಯಾಸಕರು, ಅಲಂಕಾರಕರು, ವಿಮರ್ಶಕರು ಮತ್ತು ಸ್ಟೈಲಿಸ್ಟ್. ಅವರು ಉತ್ತಮ ರಾಜಕೀಯ ಕೌಶಲ್ಯಗಳನ್ನು ಹೊಂದಿದ್ದಾರೆ. ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 4, 6 ಮತ್ತು 7. ತುಲಾರಾಶಿಯವರ ಅದೃಷ್ಟ ದಿನ ಶುಕ್ರವಾರ, ಬುಧವಾರ ಮತ್ತು ಶನಿವಾರವಾಗಿರುತ್ತದೆ. ತುಲಾರಾಶಿಯವರ ಅದೃಷ್ಟ ಬಣ್ಣ ಗುಲಾಬಿ, ಹಸಿರು, ನೀಲಿ ಮತ್ತು ಬಿಳಿ ಬಣ್ಣಗಳು ತುಲಾರಾಶಿಯವರಿಗೆ ಅದೃಷ್ಟಕರ.
ತುಲಾ ರಾಶಿಯವರ ಅದೃಷ್ಟ ರತ್ನ. ತುಲಾ ರಾಶಿಯವರಿಗೆ ಅದೃಷ್ಟವನ್ನು ತರುವ ಪ್ರಮುಖ ರತ್ನಗಳು ವಜ್ರ, ಓಪಲ್, ನೀಲಮಣಿ, ಪಚ್ಚೆ ಮತ್ತು ಗೋಮೇಡ್ ಹೆಸೋನೈಟ್. ವಜ್ರವು ಶುಕ್ರನ ರತ್ನವಾಗಿದ್ದು ಸಂಪತ್ತು ಮತ್ತು ಆನಂದವನ್ನು ತರುತ್ತದೆ. ಓಪಲ್ ಸೌಂದರ್ಯ ಮತ್ತು ಧೈರ್ಯವನ್ನು ಸಂಕೇತಿಸುತ್ತದೆ. ನೀಲಮಣಿ ನಿರ್ಧಾರ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಪಚ್ಚೆ ವೃತ್ತಿಪರ ಜಗತ್ತಿನಲ್ಲಿ ಯಶಸ್ಸಿಗೆ ಸಹಕಾರಿ ಮತ್ತು ಗೋಮೇಡ್ ನಂಬಿಕೆ ಮತ್ತು ಸ್ವ ಆರೈಕೆಗೆ ಒಳ್ಳೆಯದು. ತುಲಾ ರಾಶಿಯವರ ಸ್ನೇಹ ರಾಶಿ ಧನು, ಸಿಂಹ ಮತ್ತು ಮೇಷರಾಶಿಯವರಾಗಿರುತ್ತಾರೆ. ತುಲಾ ರಾಶಿಯವರ ಸೂಕ್ತವಾದ ವೃತ್ತಿ ಫ್ಯಾಷನ್ ಡಿಸೈನರ್, ಇಂಟೀರಿಯರ್ ಡೆಕೋರೇಟರ್, ವಕೀಲರು, ನ್ಯಾಯಾಧೀಶರು, ಮಧ್ಯಸ್ಥಿಕೆ ವಹಿಸುವವರು, ರಾಜತಾಂತ್ರಿಕರು ಮತ್ತು ಗೈಡ್ ಮುಂತಾದ ವೃತ್ತಿಗಳು ಉತ್ತಮ ಆಯ್ಕೆಗಳು. ತುಲಾ ರಾಶಿಯವರ ಧಾತು ಗಾಳಿ. ತುಲಾ ರಾಶಿಯವರ ಸಂಬಂಧಿತ ಚಕ್ರ ಅನಾಹತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.